ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬಳ್ಳಾರಿ ಘರ್ಷಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಬಲಿ ಹಿನ್ನೆಲೆ ಪರಿಸ್ಥಿತಿಯ ಅವಲೋಕನಕ್ಕೆ ನಿಯೋಗವನ್ನ ರಾಜ್ಯ ಕಾಂಗ್ರೆಸ್ ಕಳಿಸ್ತಾ ಇದೆ. 6 ಮುಖಂಡ ನಿಯೋಗವನ್ನ ರೆಡಿ ಮಾಡಿಟ್ಕೊಂಡಿದೆ. ಮಾಜಿ ಸಚಿವ ಎಚ್.ಎಂ. ರೇವಣ್ಣ, ಶಾಸಕ ರಘುಮೂರ್ತಿ, ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆ, ಕುಮಾರ್ ನಾಯಕ್, ಜಕಪ್ಪನವರ್, ಬಸನಗೌಡ ಬಾದರ್ಲಿ ಇವರನ್ನೆಲ್ಲ ಕೂಡ ಒಳಗೊಂಡಂತಹ ನಿಯೋಗವನ್ನ ಈಗ ಬಳ್ಳಾರಿ ಕಳಿಸಿ ಸತ್ಯ ಶೋಧನೆಯನ್ನ ಮಾಡೋದಕ್ಕೆ ರಾಜ್ಯ ಕಾಂಗ್ರೆಸ್ ಹೊರಟಿದೆ. ನೋಡಿ, ನಿಯೋಗವನ್ನ ಕಳಿಸುವಂಥದ್ದು ದೊಡ್ಡ ವಿಷಯ ಅಲ್ಲ. ಆದರೆ ನಿಯೋಗ ಕೊಡುವಂತಹ ಶಿಫಾರಸುಗಳನ್ನ ಅಥವಾ ಆ ರಿಪೋರ್ಟನ್ನು ಏನು ಮಾಡುತ್ತೆ ಅನ್ನುವಂಥದ್ದು ಮುಖ್ಯ. ಅಕಸ್ಮಾತ್ ಏನಾದರೂ ಅಲ್ಲಿ ರಾಜಕೀಯ ನಾಯಕರದ್ದೇ ತಪ್ಪು ಅಂತಾದರೆ ಕಾಂಗ್ರೆಸ್ ಪಕ್ಷ ನಾರಾ ಭರತ್ ರೆಡ್ಡಿ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ? ಐ ಥಿಂಕ್ ಇದೆಲ್ಲ ಸುಮ್ಮನೆ ಕಣ್ಣೋಡಿಸುವಂತಹ ತಂತ್ರ ಅಷ್ಟೇ. ಈಗ ಕಾಂಗ್ರೆಸ್ ನಿಯೋಗ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಏನು ಕ್ರಮ ಆಗಬೇಕು ಆ ಕ್ರಮವನ್ನು ಈ ನಿಯೋಗ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ಇದರ ಶಿಫಾರಸನ್ನು ರಾಜ್ಯ ಸರ್ಕಾರ ಒಪ್ಕೊಳ್ಳುತ್ತಾ? ಫಸ್ಟ್ ಆಫ್ ಆಲ್ ಸತ್ಯ ಶೋಧನಾ ಸಮಿತಿ ಸತ್ಯವಾಗಿ ಕೆಲಸ ಮಾಡುತ್ತಾ? ಅದು ಈಗ ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ.